ಕಾರ್ಯಕ್ರಮಗಳ ನಿರ್ದೇಶಕರಾಗಿದ್ದಾರೆ. ಅವರು ನಿರಂತರವಾದ ಒಳನೋಟ ನಮ್ಮ ಜೊತೆಯಲ್ಲಿದೆ. ಅಧ್ಯಕ್ಷರಾಗಿದ್ದಾರೆ, ಅವರು ಸಹ ಬಂದಿದ್ದಾರೆ. ಅವರಿಗೂ ಸಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಪಿತ್ರಿ ಅಂತೋಣ ಸ್ವಾಮಿ ನಮ್ಮ ಸಂಪಾದಕರು ಎಲ್ಲಾ ವಿಚಾರದಲ್ಲಿ ಜಾಗೃತಿ ವೇದಿಕೆಯ ಜೊತೆಯಲ್ಲಿ ಸನ್ಮಾನ್ಯ ಶ್ರೀ ಐಶಾಕ್ ಅವರು ಅಖಿಲ ಕರ್ನಾಟಕ ಕಥೋಲಿಕ ಸಂಘದ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಅವರು ಸಹ ಅದರ ಸವಿನೆನಪಿಗಾಗಿ ಈ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ವಿಶೇಷ ನಮ್ಮಲ್ಲಿ 12 ಇದಿವೆ, ಏನು ವಿಭಾಗಗಳಿವೆ. ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ಶೈಕ್ಷಣಿಕ ವಿಭಾಗದಲ್ಲಿ ನಮ್ಮ ಕಥೋಲಿಕ ಕ್ರೈಸ್ತರ ಮಂದಿ ಇದ್ದಾರೆ, PhD ಮಾಡಿರೋರು ಇದ್ದಾರೆ. ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇಡೀ ಕರ್ನಾಟಕದ ಸುಮಾರು 7 ಜಿಲ್ಲೆಗಳಿಂದ ನಾವು ಈ ಕಾರ್ಯಕ್ರಮವನ್ನ ಮಾಡ್ತೇವೆ. ಬಂದಿದ್ದಾರೆ ಅಭ್ಯರ್ಥಿಗಳು. ಅವರಿಗೆ ಒಂದು ಪ್ರೋತ್ಸಾಹ ಮತ್ತು ಇವರ ಮೂಲಕ ಬೇರೆ ಅಭ್ಯರ್ಥಿಗಳಿಗೂ ಸಹ ಈ ಸಮುದಾಯದಲ್ಲಿ ಪ್ರೋತ್ಸಾಹ ಸಿಗಲಿ ಅಂತ ಅಂದ್ಬಿಟ್ಟು ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಮುಖ್ಯಸ್ಥರಾಗಿ ನಮ್ಮ ಬೆಂಗಳೂರಿನ ಮಹಾಧರ್ಮಾಧ್ಯಕ್ಷರಾದಂತಹ ಪರಮ ಪೂಜ್ಯ ಡಾಕ್ಟರ್ ಪೀಟರ್ ಮಚಾಡರ್ ಅವರು ಇಂದಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅವರೇ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಮಾಡ್ತಿದ್ದಾರೆ. ಅದರೊಂದಿಗೆ ಬೇರೆ ಸಹ IAS ಅಧಿಕಾರಿಯಾದಂತಹ ಶ್ರೀ ಯಶವಂತ್ ರವರು ಸಹ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಾರೆ ಮತ್ತು ಇನ್ನಿತರ ಗಣ್ಯರು ಸಹ ಅಲ್ಲಿದ್ದಾರೆ. ನಿಮ್ಮ ಜಾಗೃತಿ ವೇದಿಕೆ ಏನೇನು ಸಮಾಜ ಸೇವೆ ಇದೆ? ಸಮಾಜ ಸೇವೆಯಲ್ಲಿ ಇದೆ, ಓದ್ಬೋದಾ? ಒಂದ್ 2-3 ಇಂಪಾರ್ಟೆಂಟ್. ನಮ್ದು ಮಹಿಳಾ ಸೇವಾ, ಸಂಗೀತ, ವೈದ್ಯಕೀಯ, ಪರಿಸರ ವಿಭಾಗ, ಮತ್ತೆ ಕಾನೂನು, ಮುತ್ಸಜ್ಜಿ, ಕ್ರೀಡಾ, ಸಂಪರ್ಕ ವಿಭಾಗ, ವೃತ್ತಿ ವಿಭಾಗ, ಧಾರ್ಮಿಕ ವಿಭಾಗ, ಸಂಘಟನಾ ವಿಭಾಗ, ಅದ್ರ ಜೊತೆಗೆ ಈಗ ಶೈಕ್ಷಣಿಕ ವಿಭಾಗ. ಅದ್ರ ಜೊತೆ ಎಷ್ಟು ಜನಕ್ಕೆ ಇವತ್ತು ಈಗ 78 ಮಂದಿ ಅಭ್ಯರ್ಥಿಗಳು ಇವತ್ತಿದ್ದಾರೆ. ಅವರೆಲ್ಲರಿಗೂ ಸಹ ಈ ಸನ್ಮಾನ ಕಾರ್ಯಕ್ರಮ. ಪ್ರಮುಖವಾಗಿ ನಮ್ಮ ಬೆಂಗಳೂರಿನ ಮಹಾಧರ್ಮಾಧ್ಯಕ್ಷರು ಅತಿ ಪೂಜ್ಯ ಪೀಟರ್ ಮಚಾಡರ್ ಅವರಿದ್ದಾರೆ. ಮತ್ತೆ IAS ಅಧಿಕಾರಿಗಳಾದಂತಹ ಶ್ರೀ ಯಶವಂತ್ ರವರಿದ್ದಾರೆ. ಅದ್ರ ಜೊತೆಗೆ ನಮ್ಮ ಕಥೋಲಿಕ ಗುರುಗಳಾದಂತಹ ಪೂಜ್ಯ ಆರ್ಕೆ ರಾಜ, ಪೂಜ್ಯ ಬರ್ತಲೋಮು, ಪೂಜ್ಯ ಅರಳಪ್ಪ ಅಂತ ಇನ್ನಿತರ ಗುರುಗಳೆಲ್ಲ ಬಂದು ಸೇರಿದ್ದಾರೆ. ನನ್ನ ಹೆಸರು AG ಪ್ರಕಾಶ್. ಏನಾಗಿದೆ? ನಾನು ಈ ವೇದಿಕೆ Hello sir, my name is Dr. Marianamal Preeti. I'm working in Don Bosco College and I'm from St. John Paul Church from Kanak Nagar, and I've completed my PhD in management, and this year only had completed, and it's indeed a great opportunity for us as Catholic Catholic PhD holders to receive this kind of award. It will indeed give a lot of motivation for many other Catholic people to finish PhDs, and thank you for Kannada, thank you for the association for recognizing us, and this is indeed a great opportunity for us. It's very happy sir, very happy, extremely happy. We never expected so many things will be given to us. We are very happy. Thank you so much. Hi, I'm Dr. Vadna Sampath. So ನಾನು PhD Life Science ನಲ್ಲಿ ಮಾಡಿದ್ದೀನಿ from Bangalore University. Pass out year 2024 ಡಿಸೆಂಬರ್ ನಲ್ಲಿ ಪಾಸ್ ಔಟ್ ಆದೆ. ಇವತ್ತು ಸನ್ಮಾನ ಮಾಡಿದ್ದಾರೆ, ಸೊ ತುಂಬಾ ಖುಷಿ ಆಗ್ತಾ ಇದೆ. And I'm very privileged and honored to be receiving this felicitation from the Archbishop Dr. Peter Machado. ಬೇರೆ ಅವರಿಗೆ work hard and I'm sure there's a light at the end of the tunnel, definitely. ಅವರು ತುಂಬಾ ಒಳ್ಳೆ ಇನಿಷಿಯೇಟಿವ್ ತಗೊಂಡಿದ್ದಾರೆ. ಸೊ ಐ ಥಿಂಕ್ ದಿಸ್ ಇಸ್ ವೆರಿ ರೇರ್ ಈ ತರ ಇನಿಷಿಯೇಟಿವ್ ತಗೊಳ್ಳಕ್ಕೆ. ಅವ್ರು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಸೊ ಬಿ ಇಟ್ ಅ ಸೊವಿನಿಯರ್ ಆರ್ ಅ ಮೊಮೆಂಟೋ ಸರ್ಟಿಫಿಕೇಟ್ಸ್, ಸೊ ಆಲ್ ಆಫ್ ದಟ್ ಇಸ್ ವೆರಿ ನೈಸ್ ಆನ್ ದೇರ್ ಪಾರ್ಟ್ ಟು ಬಿ ಡೂಯಿಂಗ್ ಇಟ್. ವರ್ಣಾ ಸಂಪತ್. ಈ ರೇಂಜ್ ಅಲ್ಲಿ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆಕ್ಚುಲಿ. ಅಲ್ಲ, ತುಂಬಾ ಹಾಲ್ ಫುಲ್ ಆಗಿದೆ. ಆಲ್ಮೋಸ್ಟ್ 350 to 400 ಮೆಂಬರ್ಸ್ ಆಲ್ಮೋಸ್ಟ್ ಬಂದಿದೆ ಅಂದ್ರೆ ಇಟ್ಸ್ ವೆರಿ ನೈಸ್. ಅಂಡ್ ದೆನ್ ಐ ಅಪ್ರಿಷಿಯೇಟ್ ದ ಟೀಮ್ ಮೆಂಬರ್ಸ್. ಸೊ ಇಷ್ಟು ಕಷ್ಟಪಟ್ಟು 78 ಮೆಂಬರ್ಸ್ ಗ್ಯಾದರ್ ಮಾಡಿದ್ದಾರೆ ಅಂದ್ರೆ ಇಟ್ಸ್ ನಾಟ್ ಅ ಸಿಂಪಲ್ ಥಿಂಗ್, ಅಂಡ್ ಐ ರಿಯಲಿ ಪ್ರೌಡ್ ಆಫ್ ಮೈ ವೈಫ್. ಸೊ ಕಂಗ್ರಾಟ್ಸ್ ವರ್ಣಾ. ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್ ಶ್ರೀಕಾಂತ್ ಅಂತ. ಪ್ರಶಸ್ತಿ ಕೊಟ್ಟಿದ್ದಾರೆ, ಸನ್ಮಾನ ಮಾಡಿದ್ದಾರೆ. ಏನ್ ಹೇಳಕ್ ಯಾವ ಫೀಲ್ಡ್ ಅಲ್ಲಿ ನೀವು ಇದು ಸಾಧನೆ ಮಾಡಿದ್ದೀರಾ? ಸರ್ ನಮಸ್ಕಾರ.
ಸರ್ ನಮಸ್ಕಾರ. ನಾನು ಇಂಗ್ಲಿಷ್ ಕ್ಷೇತ್ರದಲ್ಲಿ PhD ಮಾಡಿದ್ದೇನೆ. ಮಹೇಶ್ ದತ್ತಾನಿ ಮತ್ತು ವಿಜಯ್ ಟೆಂಡೂಲ್ಕರ್ ಇವರಿಬ್ರು ಡ್ರಾಮಾಸ್ಗಳನ್ನು ಏನು ಬರೆದಿದ್ದಾರೆ ಅವ್ರಗಳ ಡ್ರಾಮಾವನ್ನ ಕಂಪ್ಯಾರಿಟಿವ್ ಸ್ಟಡೀಸ್ ಆಗಿ ಮಾಡಿದ್ದೇನೆ. ಅವರು ಸಮಾಜದಲ್ಲಿ ಇರತಕ್ಕಂಥ ನಾನಾ ಥರದ ಸಮಸ್ಯೆಗಳನ್ನ ತೋರಿಸಿದ್ದಾರೆ. ಅಂಥ ಸಮಸ್ಯೆಗಳು ಈಗಲೂ ಕೂಡ ಇದ್ದಾವೆ, ಬಹಳ ದಿನಗಳಿಂದನೂ ಇತ್ತು, ಈಗಲೂ ಕೂಡ ಜಾಸ್ತಿ ಆಗಿದ್ದಾವೆ. ಆಧುನಿಕ ಕಾಲದಲ್ಲಿ ಕೂಡ ಇನ್ನೂ ಹೋಗಿಲ್ಲ ಅನ್ನುವಂಥದ್ದು ಅವರು ವ್ಯಕ್ತಪಡಿಸಿದ್ದಾರೆ ಅವ್ರ ಡ್ರಾಮಾಗಳಲ್ಲಿ. ಸೊ ಇದನ್ನೆಲ್ಲ ನಾವು ಏನಿದ್ದೇವೆ ನಾವು ಓದಿರತಕ್ಕಂಥವ್ರು ಅಂತ ಸಮಸ್ಯೆಗಳನ್ನೆಲ್ಲ ನಿರ್ನಾಮ ಮಾಡಬೇಕು ಅನ್ನುವಂಥ ದೃಷ್ಟಿನಲ್ಲಿ ನಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ನಾವು ಆ ಸಂದೇಶವನ್ನ ನಮ್ಮ ಕಿರಿಯರಿಗೆ ಹೇಳುವಂಥ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಸೊ ಅದನ್ನ ನಾವು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ ಸರ್. ಸರ್, ಈ ವೇದಿಕೆಯವರು ನಮ್ಮಂಥವ್ರನ್ನ ಗುರುತಿಸಿ ಸನ್ಮಾನಿಸಿರುವಂಥದ್ದು ನಿಜಕ್ಕೂ ಕೂಡ ಇದು ಬಹಳ ಒಳ್ಳೆಯದು. ಇನ್ನೂ 10 ಜನ 100 ಜನ ಈ ತರ PhD ಮಾಡಿ ಸಮಾಜಕ್ಕೆ ಬೇಕಾದಂಥ ಕೊಡುಗೆಯನ್ನ ಕೊಡುವುದಕ್ಕೆ ಸಾಧ್ಯತೆ ಆಗುತ್ತೆ. ನಾನಾ ಕ್ಷೇತ್ರಗಳಲ್ಲಿ ಇವರು ಸಾಧನೆ ಮಾಡಿರೋಂಥವ್ರಿಗೆ ಕೊಡ್ತಾ ಇದ್ದಾರೆ. ಸೊ ಇದು ಬಹಳಷ್ಟು ಒಳ್ಳೆ ಕಾರ್ಯಕ್ರಮ ಅಂತ ನಾನು ತಿಳ್ಕೊತೀನಿ ಸರ್. ಸರ್, ನನ್ನ ಹೆಸರು ಆಂಥೋನಿ ಹೆನ್ರಿ, ಜರಗ್ನಳ್ಳಿ ಕ್ಷೇತ್ರ. ಬನ್ನಿ.